ಮೊದಲನೆಯ ಪ್ರಶ್ನೆ, ಪೋಲಿಯೋ ಲಸಿಕೆಯನ್ನು ಯಾವ ವಯಸ್ಸಿನವರಿಗೂ ಹಾಕುತ್ತಾರೆ? ಎ 2 ವರ್ಷಗಳು, ಬಿ 4 ವರ್ಷ, ಸಿ 3 ವರ್ಷ, ಡಿ 5 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 5 ವರ್ಷ. ಎರಡನೆಯ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿ ಎಷ್ಟು ಬಾರಿ ರಕ್ತದಾನವನ್ನು ಮಾಡಬಹುದು? ಎ 2 ಬಾರಿ, ಬಿ 6 ಬಾರಿ, ಸಿ 8 ಬಾರಿ, ಡಿ 4 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 ಬಾರಿ. ಮೂರನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರು ಯಾವ ವಯಸ್ಸಿನಲ್ಲಿ ನಿಧನ ಹೊಂದಿದರು? ಎ 48 ವರ್ಷದಲ್ಲಿ, ಬಿ 46 ವರ್ಷದಲ್ಲಿ, ಸಿ 52 ವರ್ಷದಲ್ಲಿ, ಡಿ 40 ವರ್ಷದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 46 ವರ್ಷದಲ್ಲಿ. ನಾಲ್ಕನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು? ಎ ರಾಜನಾಥ್ ಸಿಂಗ್, ಬಿ ಧರ್ಮೇಂದ್ರ ಪ್ರಧಾನ್, ಸಿ ನರೇಂದ್ರ ಮೋದಿಜಿ, ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್. ಐದನೆಯ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಆಪಲ್, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಇನ್ನು ಆರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು? ಎ ಲಕ್ಸೆಂಬರ್ಗ್, ಬಿ ಪಾಕಿಸ್ತಾನ, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಸೆಂಬರ್ಗ್. ಏಳನೆಯ ಪ್ರಶ್ನೆ, ಯಾವ ಹಣ್ಣನ್ನು ನಾವು ಹಾಲಿನೊಂದಿಗೆ ತಿನ್ನಬಾರದು? ಎ ದ್ರಾಕ್ಷಿ, ಬಿ ಆರೆಂಜ್, ಸಿ ಸಪೋಟ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೆಂಜ್. ಎಂಟನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ತುಂಬ ಕಾರಣ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ. ಒಂಬತ್ತನೆಯ ಪ್ರಶ್ನೆ, ದೇಹದ ಯಾವ ಭಾಗದ ಸ್ನಾಯು ತುಂಬ ಬಲಿಷ್ಠವಾಗಿರುತ್ತದೆ? ಎ ನಾಲಿಗೆ, ಬಿ ದವಡೆಯ ಭಾಗ, ಸಿ ಭುಜಗಳು, ಡಿ ಮುಖ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದವಡೆ. ಹತ್ತನೆಯ ಪ್ರಶ್ನೆ, ಶುಂಠಿ ಚಹಾ ಕುಡಿಯೋದರಿಂದ ನಮಗೆ ಏನು ಉಪಯೋಗ? ಎ ಶ್ವಾಸಕೋಶ ಸ್ವಚ್ಛ, ಬಿ ಕಿಡ್ನಿ ಸ್ಟೋನ್, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ, ಡಿ BP ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶ ಸ್ವಚ್ಛ. 11ನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಆಪಲ್, ಬಿ ಆರೆಂಜ್, ಸಿ ಸಪೋಟ ಹಣ್ಣು, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರ. 12ನೆಯ ಪ್ರಶ್ನೆ, ಚರ್ಮ ಸಮಸ್ಯೆ ಇರುವವರು ಏನನ್ನ ತಿನ್ನಬಾರದು? ಎ ಮೀನು, ಬಿ ಹಣ್ಣುಗಳು, ಸಿ ಮಾಂಸ, ಡಿ ಸಿಹಿ ತಿಂಡಿಗಳನ್ನು ತಿನ್ನಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ತಿಂಡಿ. 13ನೆಯ ಪ್ರಶ್ನೆ, ಹೆಚ್ಚು ಪ್ರೋಟೀನ್ ಹೊಂದಿರುವಂತಹ ಬೇಳೆ ಯಾವುದು? ಎ ಅವರೆಬೇಳೆ,
ಬಿ ಹೆಸರುಬೇಳೆ, ಸಿ ಕಡಲೆಬೇಳೆ, ಡಿ ಉದ್ದಿನಬೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉದ್ದಿನಬೇಳೆ. 14ನೆಯ ಪ್ರಶ್ನೆ. ಅತ್ತೆ ಮಾವನನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಏಕೈಕ ರಾಶಿ ನಕ್ಷತ್ರ ಇದು. ಎ ಮಕರ ರಾಶಿ, ಬಿ ಮೇಷ ರಾಶಿ, ಸಿ ವೃಶ್ಚಿಕ ರಾಶಿ, ಆಪ್ಷನ್ ಡಿ ಸಿಂಹ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಷರಾಶಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರು? ಎ ಬಿ ಎಸ್ ಯಡಿಯೂರಪ್ಪ, ಬಿ ಡಾಕ್ಟರ್ ಕೆ ಶಿವಕುಮಾರ್, ಸಿ ಸುಧಾಕರ್, ಡಿ ಸಿದ್ದರಾಮಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿದ್ದರಾಮಯ್ಯ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.